ಕಳೆದ ಕೆಲ ದಿನಗಳಿಂದ ಬಿಜೆಪಿಯ ರಾಜ್ಯಾಧ್ಯಕ್ಷರು ಭಾಳ ಒಂಥರ ಇಶ್ಯೂಸ್ನ ಬಿಟ್ಟು ವೈಯಕ್ತಿಕ ತೇಜೋವಧೆಗೆ ಇಳಿದಿದ್ದಾರೆ. ನಾನು ಸನ್ಮಾನ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವ್ರಿಗೆ ಒಂದು 4 ಪ್ರಶ್ನೆಗಳನ್ನ ಕೇಳಕ್ಕೆ ಬಯಸ್ತೀನಿ. ಸಾಧ್ಯ ಆದರೆ ಅವರು ಉತ್ತರಿಸಲಿ. ವಿಜೇಂದ್ರ ಸರ್ ಅವರೇ, ತಾವು ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸಾಹೇಬ್ರ ಬಗ್ಗೆ ಅದೇನೋ ಅವ್ರ ಹೇರ್ ಸ್ಟೈಲ್ ಬಗ್ಗೆ ತಾವು ಮಾತಾಡಿದ್ರಿ. ನೀವು ರಾಜ್ಯಾಧ್ಯಕ್ಷರು ಸರ್, ಇಶ್ಯೂಸ್ ಮೇಲೆ ಮಾತಾಡಿ, ತಪ್ಪುಗಳಿದ್ದರೆ ತೋರಿಸಿ. ಹೋಗಿ ಹೇರ್ ಸ್ಟೈಲ್ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ ಇಲ್ಲ ನೀವು ಓದೋದು ಕಡಿಮೆ ಮಾಡಿರಬೇಕು, ಇಲ್ಲ ನಿಮ್ಮ ಹಿಂದೆ ಇರೋ ಅಡ್ವೈಸರ್ಗಳು ಓದೋದು ಕಡಿಮೆ ಮಾಡಿರಬೇಕು, ಇಲ್ಲ ನಿಮಗೆ ಗೈಡ್ ಮಾಡ್ತಿದ್ದಾರಲ್ಲ ಅವ್ರನ್ನಾದರೂ ನೀವು ಚೇಂಜ್ ಮಾಡ್ಕೋಬೇಕು. ನಿಮ್ಮ ಪಾರ್ಟಿ MLAಗಳು ಸದಸ್ಯರು ಮಾತಾಡಲಿ. ಒಂದು ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡುವಾಗ ವೈಯಕ್ತಿಕ ತೇಜೋವಧೆಗೆ ಯಾರಾದರೂ ಇಳಿತಾರ? ವಿಜೇಂದ್ರ ಅವರೇ, ಶಿವಮೊಗ್ಗದ ಇತಿಹಾಸದಲ್ಲಿ ಇಬ್ಬರನ್ನ ಮರೆಯೋಕ್ಕಾಗಲ್ಲ. ಶಿವಮೊಗ್ಗದ ಇತಿಹಾಸ ಆ ಇಬ್ಬರು ಇಲ್ಲದೆ ಇತಿಹಾಸ ಕಂಪ್ಲೀಟ್ ಆಗಲ್ಲ. ಒಂದು ಬಂಗಾರಪ್ಪ ಸಾಹೇಬರು, ಇನ್ನೊಂದು ಯಡಿಯೂರಪ್ಪ ಸಾಹೇಬರು. ಇವರಿಬ್ಬರು ಶಿವಮೊಗ್ಗ ಚರಿತ್ರೆಯಲ್ಲಿ ಉಳಿಯೋರು. ಇವತ್ತು ಬಂಗಾರಪ್ಪ ಸಾಹೇಬರು ಸ್ಟೈಲ್ಗೆ, ಕೆಲಸದಲ್ಲೂ ಸ್ಟೈಲ್ಗೆ ಕೇರ್ ಆಫ್ ಅಡ್ರೆಸ್ ಆಗಿದ್ದವರು. ಗ್ರಾಮೀಣ ಕೃಪಾಂಕ ಕೊಟ್ಟು ರೂರಲ್ ಮಕ್ಕಳು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಓದಬೇಕು ಅಂತ ಆವತ್ತು ಗ್ರಾಮೀಣ ಕೃಪಾಂಕ ಕೊಟ್ಟವರು ಬಂಗಾರಪ್ಪ ಸಾಹೇಬರು. ಭಾಳಷ್ಟು ಯೋಜನೆಗಳನ್ನ ತಂದವರು ಬಂಗಾರಪ್ಪ ಸಾಹೇಬರು. ಅವ್ರ ಮಗ ಮಧು ಬಂಗಾರಪ್ಪನವರು. ಅವರು ಶಿಕ್ಷಣ ಸಚಿವರಾದ ಮೇಲೆ 12,000 ಜನರ ಟೀಚರ್ಸ್ ಪೋಸ್ಟಿಂಗ್ ಆಯಿತು. ಅದು ನಿಮಗೆ ಗಮನಕ್ಕಿಲ್ವಾ ವಿಜೇಂದ್ರ ಅವರೇ? ಶಿಕ್ಷಣ ಸಚಿವರಾದ ಮೇಲೆ ನೀವು ಈ ಬಾರಿ SSLC ಎಕ್ಸಾಮ್ ಬರೆದಂಥ ಸ್ಟೂಡೆಂಟ್ಸ್ನ, ಅವ್ರ ಪೇರೆಂಟ್ಸ್ನ, ಟೀಚರ್ಸ್ನ ಕೇಳಿ ನೋಡಿ. ಇಷ್ಟು ಸ್ಟ್ರಿಕ್ಟಾಗಿ ಎಕ್ಸಾಮ್ ಯಾವತ್ತೂ ಕರ್ನಾಟಕದಲ್ಲಿ ನಡೆದಿಲ್ಲ. ಇದು ಇವತ್ತು ಗೊತ್ತಾಗಲ್ಲ, ಅದರ ಎಫೆಕ್ಟ್ ಇನ್ನೊಂದು 5-10 ವರ್ಷ, ಈಗ ಅವರು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಆಚೆ ಬಂದಾಗ ಗೊತ್ತಾಗುತ್ತೆ. ಅವ್ರು ಇವತ್ತು ಎಜುಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ತಂದಿದ್ದಾರೆ. ಫೇಲ್ ಆಗ್ತಿದ್ರು ಹುಡುಗರು, ಈಗ 3 ಅವಕಾಶ ಕೊಟ್ಟಿದ್ದಾರೆ. ಸ್ಕೋರ್ ಕಡಿಮೆ ಆದರೆ ಲೈಫ್ ಟೈಮ್ ಅದೇ. ಈಗ ಒಬ್ಬ ಹುಡುಗ 10th ಸ್ಕೋರ್ ಕಡಿಮೆ ಮಾಡಿಬಿಡ್ತಾನೆ, ಪೇಪರ್ ಟಫ್ ಬಂದು, ಆದರೆ 3 ಅವಕಾಶ ಕೊಟ್ಟಿದ್ದಾರೆ. ಇಂಥ ಗಟ್ಸ್ ಇರೋದಕ್ಕೆ ಇಂಥ ತೀರ್ಮಾನಗಳು ತೊಗೊಂಡಿದ್ದಾರೆ. ಬಂಗಾರಪ್ಪನವ್ರ ಬ್ಲಡ್ ರೀ ಮಧು ಬಂಗಾರಪ್ಪ ಸಾಹೇಬರು. ನಾನು ಹೇಳೋದು, ಇಶ್ಯೂಸ್ ಮೇಲೆ ಮಾತಾಡೋದು ಬಿಟ್ಟು ವೈಯಕ್ತಿಕ ತೇಜೋವಧೆ ಮಾಡೋದು, ಅದು ರಾಜ್ಯಾಧ್ಯಕ್ಷರಾಗಿ, ಇದು ಸರಿನಾ ವಿಜೇಂದ್ರ ಸರ್ ಅವರೇ? ನಾನು ವಿಜೇಂದ್ರ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಕರ್ನಾಟಕದ ರಾಜಕಾರಣದಲ್ಲಿ ನೀವು ನಾವು ಇನ್ನೊಂದು 30 ವರ್ಷ ಕಿತ್ತಾಡಬೇಕು. ದಯವಿಟ್ಟು ಇಶ್ಯೂಸ್ ಮೇಲೆ ಕಿತ್ತಾಡೋಣ. ನಮ್ಮನ್ನು ಪ್ರಶ್ನೆ ಮಾಡಿ ಸರ್, ಇಶ್ಯೂಸ್ ಮೇಲೆ ಮಾಡಿ, ವೈಯಕ್ತಿಕ ತೇಜೋವಧೆ ಬೇಡ ಸರ್. ಇವತ್ತು ಮಧು ಬಂಗಾರಪ್ಪ ಸಾಹೇಬರು OBC ಸಮುದಾಯದ ಪ್ರೆಸಿಡೆಂಟ್ ರೀ. ಇವತ್ತು ಗ್ಯಾರಂಟಿಗಳು ಏನು ಕರ್ನಾಟಕದಲ್ಲಿ ಅನುಷ್ಠಾನ ಆಗ್ತಿದೆ, ಆ ಗ್ಯಾರಂಟಿಗಳ ಸಮಿತಿಯ ಉಪಾಧ್ಯಕ್ಷರಾಗಿದ್ದವ್ರಿ. ಇವತ್ತು ಆ ಗ್ಯಾರಂಟಿಗಳಲ್ಲಿ ಅವ್ರ ಐಡಿಯಾ ಇದೆ. ಬಂಗಾರಪ್ಪನವ್ರ ರಕ್ತ ರೀ. ಇವತ್ತು ಅವರು ಕಷ್ಟಪಟ್ಟು ರಾಜಕಾರಣದಲ್ಲಿ 20-25 ವರ್ಷ ಸ್ಟ್ರಗಲ್ ಮಾಡಿ ಏಕಾಏಕಿ ಬಂದು ಅವರೇನೋ ಮಿನಿಸ್ಟರ್ ಆಗಿದ್ದಲ್ಲ ರೀ. ಎಷ್ಟು ಸೋಲು ನೋಡಿದ್ರು, ಎಷ್ಟು ಗೆಲುವು ನೋಡಿದ್ರು, ಎಷ್ಟು ಅವಮಾನ ಅನುಭವಿಸಿದ್ರು. ಆದ್ರೆ ಆಚೆನೂ ಬಂದು ಬೆಳೆಯೋದಿದೆ ಅಲ್ಲ, ಅಷ್ಟು ಸುಲಭ ಅಲ್ಲ. ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರ ಬಗ್ಗೆ ಯಾಕೆ ವಿಜೇಂದ್ರ ಅವರೇ ನಿಮ್ಗೆ ಬೇಜಾರು? ಎಸ್, ಕರೆಕ್ಟ್. ನಾನು ನಮ್ಮ ಹುಡುಗಿಗೆ ಕಾಣಿಸಿದ್ರೆ ಸಾಕು ಸರ್. ಮೋಸ್ಟ್ಲಿ ನಿಮಗೆ ಕಾಣಿಸೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಾನು ಇಷ್ಟಪಡ್ತಾಳಲ್ಲ ಹುಡುಗಿ, ಈಗ ನಾನು ಬಾಳ ಸಂಗಾತಿ ಆಗಿದ್ದಾಳಲ್ಲ, ಅವಳಿಗೆ ನಾನು ಚೆನ್ನಾಗಿ ಕಾಣಿದ್ರೆ ಸಾಕು. ಇರಲಿ, ಒಂದು ನಿಮಿಷ ಸರ್, ಒಂದು ನಿಮಿಷ. ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಆ ಹೇರ್ ಸ್ಟೈಲಲ್ಲಿ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ. ನಾನು ಲಕ್ಷಾಂತರ ಜನ ಇದ್ದಾರೆ ಸರ್. ವಿಜೇಂದ್ರ ಅವ್ರಿಗೆ ದೃಷ್ಟಿ ಸರಿ ಇಲ್ಲ ಅಂದ್ರೆ ಅವರವರ ಭಾವಕ್ಕೆ, ಅವರವರ ಬಕುತಿಗೆ. ಅವ್ರು ಎಜುಕೇಶನ್ ಮಿನಿಸ್ಟರ್ ಆದ್ಮೇಲೆ ಆ ಹೇರ್ ಸ್ಟೈಲ್ ಬಿಟ್ಟಿದಾರ? ಇಲ್ಲ. ಒಂದು ನಿಮಿಷ ಹಂಗಾದ್ರೆ ಒಂದು ನಿಮಿಷ ಸರಿ, ಒಂದು ನಿಮಿಷ ಸರ್, ಪ್ಲೀಸ್ ಲೆಟ್ ಮೀ ಆನ್ಸರ್. ಪ್ರತಿ ಕ್ಷೇತ್ರಕ್ಕೂ ಒಂದು ಡಿಸಿಪ್ಲಿನ್ ಇರುತ್ತೆ, ನಾನು ಒಪ್ಕೊಂತೀನಿ. ಈಗ ಪತ್ರಿಕೋದ್ಯಮಕ್ಕೆ ಇಲ್ಲಿ ಕೂತಿರೋರೆಲ್ಲ ಜರ್ನಲಿಸಮ್ ಸರ್ಟಿಫಿಕೇಟ್ ಇದ್ದೇ ಕೂತಿದ್ದೀರಾ? ಇಲ್ಲ ತಾನೆ? ನಿಮ್ಮ ಟ್ಯಾಲೆಂಟ್ ತಾಕತ್ತಿಂದ ಕೂತಿದ್ದೀರಾ.
ಶಿಕ್ಷಣ ಸಚಿವರಾಗಿದ್ದ ತಕ್ಷಣ ವಿಜಯೇಂದ್ರ ಅವ್ರ ಕೂದಲು ಬರಲಿಲ್ಲ ಅಂದ್ರೆ ಅದು ನಾವೇನ್ರಿ ಮಾಡಕ್ಕಾಗುತ್ತೆ? ಅವ್ರು ಚೆನ್ನಾಗಿ ಕೂದಲು ಬೆಳೆದಿದೆ, ಸ್ಟೈಲ್ ಆಗಿ ಕಾಣಿಸ್ತಾ ಇದ್ದಾರೆ. ಏನ್ ಸರ್? ಅಲ್ವಾ? ಸರಿ, ಓಕೆ, ಹೇರ್ ಸ್ಟೈಲ್ ಸರ್. ನಾನು ಹೇಳೋದು, ಈಗ ನಾನು ನಿಮ್ಮನ್ನೇ ಕೇಳ್ತೀನಿ, ಅವರು ಚಂದವಾಗಿ ಕಾಣಿಸ್ತಾ ಇದ್ದಾರೆ, ನೀಟಾಗಿ ಅವ್ರದ್ದು ಹೇರ್ ಸ್ಟೈಲ್ ಅದು. ಅವ್ರು ಸಡನ್ ಆಗಿ ಒಂದು ಪೋರ್ಟ್ಫೋಲಿಯೋಗೆ ಬಂದು ಇದು ಮಾಡ್ತೀವಿ ಅಂತಾರೆ, ಅವ್ರು ಅನ್ಕೊಂಡಿದ್ದಾರೆ, ಅವ್ರದ್ದು ಸ್ವಾತಂತ್ರ್ಯ ಅದು. ಅದನ್ನು ಸಡನ್ ಆಗಿ ಇವ್ರು ಚೇಂಜ್ ಮಾಡಿ ಅಂತ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರೆ ಇದು ವೈಯಕ್ತಿಕ ತೇಜೋವಧೆ ಅಲ್ವಾ? ಈಗ ನಮ್ಮ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರು, ಈ ದೇಶ ಕಂಡ ಅತಿ ದೊಡ್ಡ ನಾಯಕ, ಅವ್ರ ಹೇರ್ ಸ್ಟೈಲ್ ಬಗ್ಗೆ ನಾವ್ಯಾರು ಪ್ರಶ್ನೆ ಮಾಡಲಿಲ್ವೇ? ಮೊದಲೆಲ್ಲ ಗಡ್ಡ ಬಿಟ್ರೆ ಲವ್ ಫೇಲ್ಯೂರ್ ಅಂತ ಇದ್ರು. ಗಡ್ಡ ಬಿಟ್ರೆ ಲವ್ ಫೇಲ್ಯೂರ್ ಅಂತ ಇದ್ರು. ಹಂಗಾದ್ರೆ ಇವತ್ತು ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರಾ? ಅಲ್ಲ, ಒಂದು ನಿಮಿಷ ಸರ್, ಪ್ಲೀಸ್. ಒಂದು ನಿಮಿಷ. ಈಗ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರ್ ಅಂತ ಇದ್ರಲ್ಲ, ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರಾ? ನನ್ನ ಹೆಸರು ಹೇಳಲ್ಲ. ಮಧು ಬಂಗಾರಪ್ಪ ಸಾಹೇಬ್ರು, ಅವ್ರಿಗೊಂದು ಅಪಿಯರೆನ್ಸ್ ಇದೆ, ಅವ್ರಿಗೊಂದು ಸ್ಟೈಲ್ ಇದೆ, ಅದನ್ನು ಅವ್ರು ಫಾಲೋ ಮಾಡ್ತಿದ್ದಾರೆ. ಇವರು ಆ ವಿಚಾರದಲ್ಲಿ ತೇಜೋವಧೆ ಮಾಡಿದ್ರೆ, ವೈಯಕ್ತಿಕವಾಗಿ ಎಂಟ್ರಿ ಆದರೆ, ನಾನು ಹೇಳೋದೇನು, BJP ಅವರು ಟೀಕೆ ಮಾಡ್ತಾ ಇದ್ರೆ ನಾವು ಕಾಂಗ್ರೆಸ್ ಅವರು ಕಡಲೆ ಬೀಜ ತಿಂತಿರ್ತೀವ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.